ಈ ನಡುವೆ ವರುಣನ ಆರ್ಭಟಕ್ಕೆ ಗುಡ್ಡಗಳು ಕುಸಿಯುತ್ತಿರುವ ಆತಂಕಕಾರಿ ಸುದ್ದಿಗಳು ಬರ್ತಾ ಇದೆ. ಇದು ವೆರಿ ಡೇಂಜರಸ್. ವರುಣನ ಆರ್ಭಟಕ್ಕೆ ಗುಡ್ಡಗಳೇ ಕುಸಿತಾ ಇದೆ. ಎಲ್ಲಿ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಲ್ಲಿ ಈ ರೀತಿ ಗುಡ್ಡ ಕುಸಿತ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲ ಗುಡ್ಡಗಳ ಕೆಳಭಾಗದಲ್ಲಿ ಮನೆ ಕಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಈ ಸಮಸ್ಯೆ. ಅತಿಯಾದ ಮಳೆ ಆದಾಗ ಗುಡ್ಡಗಳು ಕುಸಿದು ಬೀಳ್ತಕ್ಕಂಥದ್ದು ಸಹಜ. ಈಗಾಗಲೇ ಕೆಲವು ಮನೆಗಳಿಗೆ ಹಾನಿಯಾಗಿದೆ. ಹಾಗಾಗಿ ಆತಂಕದಲ್ಲಿದ್ದಾರೆ ನಿವಾಸಿಗಳು. ಯಾಕೆಂದರೆ ಮಳೆಯ ಪ್ರಮಾಣ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈಗ ಕರಾವಳಿ ಭಾಗದಲ್ಲಿ 3-4% ಜಾಸ್ತಿ ಆಗ್ತಾ ಇದೆ. ಇದೇ ಜೂನ್ ತಿಂಗಳ ಲೆಕ್ಕ ತಗೊಂಡ್ರೆ. ಹಾಗಾಗಿ ಮಳೆ ಪ್ರಮಾಣ ಜಾಸ್ತಿ ಆಗ್ತಿರೋದ್ರಿಂದ ಗುಡ್ಡಗಳು ಕುಸಿಯೋದು ಸಹಜ. ಸೊ ಇದು ಗುಡ್ಡಗಳ ಕೆಳಭಾಗದಲ್ಲಿ ಮನೆಗಳೇನಾದರೂ ಇದ್ದರೆ ಅಲ್ಲಲ್ಲೇ ತೋಟ ಮಾಡ್ಕೊಂಡಿರ್ತಾರೆ, ತೋಟದಲ್ಲೇ ಮನೆ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಇಂಥ ದುರ್ಘಟನೆಗಳನ್ನ ನಾವು ನೋಡಿದ್ದೀವಿ. ಬ್ರಹ್ಮಗಿರಿ ಬೆಟ್ಟ ಏನಾಯಿತು ಕಳೆದ 4 ವರ್ಷಗಳ ಹಿಂದೆ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಆ ಥರ ಗುಡ್ಡ ಕುಸಿತದ ಆತಂಕಗಳು ಈಗ ಉತ್ತರ ಕನ್ನಡ ಜಿಲ್ಲೆ ಭಾಗದಲ್ಲಿ ಕಾಣಿಸ್ತಾ ಇದೆ. ಒಂದು ಮನೆಗಳಿಗೆ ತೊಂದರೆ, ಇನ್ನೊಂದು ರೋಡ್ ಸೈಡ್. ಆ ಗುಡ್ಡಗಳ ಕೆಳಗಡೆ ರಸ್ತೆಗಳು ಹೋಗಿರ್ತವಲ್ಲ, ರೋಡ್ ಬ್ಲಾಕ್ ಆಗಿಬಿಡುತ್ತೆ ಒಂದೊಂದು ಗುಡ್ಡ ಕುಸಿದಾಗ. ಇದರಿಂದ ಸಮಸ್ಯೆ ಆಗುತ್ತೆ. ಪ್ರಮುಖವಾಗಿ 5 ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ.